ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಗುಡ್ ಆಫ್ಟರ್ನೂನ್. ಐಲ್ ಸರಿ ಕುಕ್ಸ್ ಆ್ಯಂಡ್ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಸಪೋರ್ಟು ಪ್ರೀತಿಯೆಲ್ಲ ನನ್ನ ಮೇಲೆ ಸ್ವಲ್ಪ ಇರಲಿ ಪ್ಲೀಸ್. ಇವತ್ತು ನಾನೊಂದು ಒಳ್ಳೆಯ ನಾಟಿ ಕೋಳಿ ಸುಕ್ಕ ಮಾಡಿದ್ದೇನೆ. ಪ್ಯೂರ್ ನಾಟಿ ಕೋಳಿ. ಇದು ನಾಟಿ ಕೋಳಿಯಲ್ಲಿ ಕೂಡ ಒಂದು 4-5 ವೆರೈಟೀಸ್ ಎಲ್ಲ ಬರುತ್ತೆ, ನೋಡಿ ತಗೊಳ್ಬೇಕು. ಮತ್ತು ರೇಟಲ್ಲಿ ಕೂಡ ವ್ಯತ್ಯಾಸ ಇರುತ್ತೆ. ಇವತ್ತು ನಾನು ಪ್ಯೂರ್ ನಾಟಿ ಕೋಳಿ ತಂದೆ. 400 ಇತ್ತು. ಅದರಲ್ಲಿ ಕ್ಲೀನೆಲ್ಲ ಮಾಡಿದ ಮೇಲೆ ನಮಗೆ ಒಂದು ಕೆ ಜಿ 100 ಅಷ್ಟೇ ಸಿಗುತ್ತೆ. ನಾಟಿ ಕೋಳಿಯಲ್ಲಿ ಇನ್ನೊಂದು ಹೇಳಬೇಕಂದ್ರೆ, ನಾಟಿ ಕೋಳಿನ ಯಾವತ್ತೂ ಸ್ಕಿನ್ ಔಟ್ ಮಾಡಬಾರ್ದು, ಫೆದರ್ ಔಟ್ ಮಾಡಬೇಕು. ಫೆದರ್ ಔಟ್ ಮಾಡಿದರೆ ಮಾತ್ರ ಅದು ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ. ಆಮೇಲೆ ನಮಗೆ ಸ್ವಲ್ಪ ಏನಾದರೂ ಸಿಗುತ್ತೆ. ಸ್ಕಿನ್ ಔಟ್ ಮಾಡಿದರೆ ಏನು 3/4 ಕಿಲೋನೂ ಸಿಗಲ್ಲ ನಮಗೆ. ಇವತ್ತು ನೋಡಿ ನಾನೊಂದು ಸುಕ್ಕ ಮಾಡಿದೆ. ಈ ಸುಕ್ಕ ಬಂದು ನಮ್ಮೂರ ಕಡೆ ಬಹಳ ಸ್ಪೆಷಲ್. ಆ ಕಡೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಎಲ್ಲ ಕಡೆ ಈ ನಾಟಿ ಕೋಳಿ ಸುಕ್ಕ ಅಂದರೆ ಸ್ಪೆಷಲ್. ಇದು ಬಿಳಿ ಅನ್ನ, ಆಮೇಲೆ ಓಟುಬಳೆ, ದೋಸೆ, ಚಪಾತಿಗೆ ಎಲ್ಲದಕ್ಕೂ ಬಹಳ ಒಳ್ಳೆಯ ಕಾಂಬಿನೇಷನ್. ನೋಡಿ ಅಲ್ಲೇ ಅವರು ಅರಿಶಿನ ಹಾಕಿ ಚೆನ್ನಾಗಿ ಬರ್ನ್ ಮಾಡಿದ್ದಾರೆ. ಇಲ್ಲಿ ಬಂದು ನಾನು ಅಲ್ಲೇ ಪೀಸ್ ಚಿಕ್ಕದೇ ಮಾಡಿಸ್ಕೊಂಡು ಬಂದೆ. ನಾನು ಇಲ್ಲಿ ಬಂದು ಮತ್ತೆ ಕಷ್ಟ ಆಗುತ್ತೆ ಅಂತ, ಬೇರೆ ಹುಷಾರಿಲ್ಲ, ಶೀತ ಜ್ವರ ಎಲ್ಲ ಇದೆ ನನಗೆ. ಈಗ ಇದನ್ನು ತೊಳೆದು ಮತ್ತೆ ನಾನು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮತ್ತೆ ಇನ್ನೊಂದು ಸಲ ತೊಳಿತೇನೆ. ಇನ್ನೊಂದು ಚಿಕನ್ ಅಂದರೆ ಬ್ರಾಯ್ಲರ್, ಟೆಂಡರ್ ಎಲ್ಲ ತಗೊಂಡ್ರೆ ನಾಟಿ ಕೋಳಿಗೆ ಸ್ವಲ್ಪ ಸ್ಮೆಲ್ ಜಾಸ್ತಿ ಬರುತ್ತೆ. ಹಾಗಾಗಿ ನಾಟಿ ಕೋಳಿಗೆ ಮುಖ್ಯವಾಗಿ ಅರಿಶಿನ ಚೆನ್ನಾಗಿ ಹಾಕಬೇಕು. ಚೆನ್ನಾಗಿ ಅಂದರೆ ಒಂದು ಅಳತೆ ಇದೆ ಅದಕ್ಕೆ. ಈಗ ನಲ್ಲಿ ಕೋಳಿನೊಂದು ತೂತು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ, ನೀರೆಲ್ಲ ಬಸಿಬೇಕು. ಇಲ್ಲಿ ನಾನು 3 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಸಿಮ್ಮಲ್ಲಿಟ್ಟು ಬ್ಯಾಡಗಿ ಮೆಣಸು ಫ್ರೈ ಆದಮೇಲೆ ಗುಂಟೂರು ಒಂದು 24 ತಗೊಂಡಿದ್ದೇನೆ. ಖಾರ ಮತ್ತು ಬಣ್ಣ ಎರಡೂ ಸಿಗುತ್ತೆ ನಮಗೆ. ಜಾಸ್ತಿ ಬ್ಯಾಡಗಿ ಮೆಣಸು ಹಾಕಿದರೆ ಚೆನ್ನಾಗಿರೋದಿಲ್ಲ ನಾಟಿ ಕೋಳಿಗೆಲ್ಲ. 1 ಸ್ಪೂನಷ್ಟು ಧನಿಯಾ ಕಾಳು ಅಥವಾ ಧನಿಯಾ ಬೀಜ ತಗೊಂಡಿದ್ದೇನೆ. ಇದನ್ನೆಲ್ಲವನ್ನು ನಾನು ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ತಾಯಿದ್ದೇನೆ. ಇವಾಗ ಮೆಣಸು, ಧನಿಯಾ, ಆಮೇಲೆ ಅರಿಶಿನ ಪುಡಿ ಅರ್ಧ ಸ್ಪೂನು, ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಒಂದೆಷ್ಟು ನಮ್ಮ ಕಿರು ಬರಳಿನ 1/4 ಭಾಗ. ಚಿಕನಿಗೆಲ್ಲ ಜಾಸ್ತಿ ಹುಣಸೆಹಣ್ಣು ಹಾಕಲಿಕ್ಕಿಲ್ಲ, ನಮ್ಮ ಊರ ಕಡೆ ಅಷ್ಟು ಹಾಕಲ್ಲ. ಈಗ ನೀರು ಹಾಕಿ ಚೆನ್ನಾಗಿ ರುಬ್ಬಿಡಬೇಕು ಇದನ್ನು. ಈ ಕಡೆ ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಟಿರಬೇಕು. ನೀವು ಅಲ್ಲಿ ಆ ಕಡೆ ರುಬ್ಬುವಾಗ ಈ ಕಡೆ ಈರುಳ್ಳಿ ಕಟ್ ಮಾಡಿ ಇಟ್ಟಿರಬೇಕು. ಈಗ 3 ಈರುಳ್ಳಿನ ನಾನು ಎಣ್ಣೆ ಬಿಸಿ ಆದಮೇಲೆ 1-2 ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಅಷ್ಟೇ. ಇದನ್ನು ಫ್ರೈ ಮಾಡಬೇಕು. ಕೆಂಪು ಬಣ್ಣಕ್ಕೆ ತಿರುಗಬೇಕು ಅಂತ ಏನಿಲ್ಲ, ಹಾಗೆ ಫ್ರೈ ಮಾಡಿದರೆ ಸಾಕು, ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಆಮೇಲೆ ಇದು ಫ್ರೈ ಆಗ್ತಾ ಬರುವಾಗ ನಾವು ಒಂದು ತೂತು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀವಲ್ವ ಚಿಕನ್, ಅದರಲ್ಲಿ ನೀರು ಇರಬಾರ್ದು, ಅದಕ್ಕೆ ತೂತು ಪಾತ್ರೆಯಲ್ಲಿ ಹಾಕೋದು. ಅದನ್ನು ಹಾಕಿ ಒಂದು 4-5 ನಿಮಿಷ ಫ್ರೈ ಮಾಡಿ ಮುಚ್ಚಿಡಬೇಕು. ಅದಾದಮೇಲೆ ಉಪ್ಪು ಹಾಕಬೇಕು. ಇವಾಗಲೇ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ. ಇವಾಗ ನಾವು ಯಾವುದು ನೀರು ಸೇರಿಸುವಾಗಿಲ್ಲ. ನಾನಿವತ್ತು ನೀರು ಏನೂ ಸೇರಿಸ್ತಾ ಇಲ್ಲ. ಇದು ನಾವು ಮಸಾಲೆ ರುಬ್ಬುವಾಗ ಏನು ಒಂದು 3/4 ಲೋಟ ನೀರು ಹಾಕಿದ್ದೀನಿ. ಅದರಲ್ಲೇ ಪೂರ್ತಿ ನಮ್ಮ ಚಿಕನ್ ಸುಕ್ಕ ರೆಡಿ ಆಗಬೇಕು. ಈ ಥರ ಒಂದು 3-4 ನಿಮಿಷ ಫ್ರೈ ಆಗಲಿ. ಅದನ್ನು ಮುಚ್ಚಿಟ್ಟು ಫ್ರೈ ಮಾಡಿ. ಇವಾಗ ಎಳೆ ನಾಟಿ ಕೋಳಿ ತಂದರೆ ಬೇಗನೆ ಬೇಯುತ್ತೆ. ಆಮೇಲೆ ಕುಕ್ಕರಲ್ಲಿ ಕೂಡ ಇಟ್ಟು ಮಾಡಬಾರ್ದು, ಚೆನ್ನಾಗಿರೋದಿಲ್ಲ. ನೆಕ್ಸ್ಟ್ ಅದಕ್ಕೆ ನಾವು ರುಚಿಗೆ ತಕ್ಕಂದರೆ ಕೋಳಿಗೆ ಉಪ್ಪು ಎಳಿಬೇಕಲ್ವ, ಸ್ವಲ್ಪ ಉಪ್ಪು ಹಾಕಬೇಕು. ಒಂದು 3/4 ಸ್ಪೂನು ಎಷ್ಟು ರುಚಿಗೆ ತಕ್ಕ ಉಪ್ಪು ಹಾಕಬೇಕು. ಮತ್ತು ಮಸಾಲೆ ಸೇರಿಸುವಾಗ ನೋಡ್ಕೊಳ್ಬೇಕು ಉಪ್ಪು. ಮೊದಲು ಉಪ್ಪು ಹಾಕಿದ್ದನ್ನು ಮರೆತು ಹೋಗಬಾರ್ದು. ಇದನ್ನು ಹಾಗೇ ಒಂದು 5 ನಿಮಿಷ ನಾವು ಫ್ರೈ ಮಾಡಬೇಕು. ಆಗ ಉಪ್ಪಿನ ನೀರು, ಸ್ಕಿನ್ ಚಿಕನ್ ಅಲ್ವ, ಅದರದ್ದೇ ನೀರು ಬಿಡುತ್ತೆ. ಬೇರೆ ನೀರು ಸೇರಿಸಿದರೆ ಚೆನ್ನಾಗಿರೋದಿಲ್ಲ. ಆದಷ್ಟು ಮೀಡಿಯಮ್ ಅಥವಾ ಸಿಮ್ ಫ್ಲೇಮಲ್ಲಿಟ್ಟು ಮಾಡಿದರೆ ಚಿಕನ್ನು ಬೆಂದಿರುತ್ತೆ, ಗ್ಯಾಸ್ ಉಳಿತಾಯ, ಆಮೇಲೆ ನಮ್ಮ ಅಡುಗೆ ಕೂಡ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಬರುತ್ತೆ. ಇದನ್ನೊಂದು 5 ನಿಮಿಷ ಮುಚ್ಚಿಟ್ಟು ಫ್ರೈ ಮಾಡೋಣ. ಅಷ್ಟೊತ್ತಿಗೆ ನಾವು ಒಂದು ತೆಂಗಿನಕಾಯಿ ಅರ್ಧ ಭಾಗ ತಗೊಂಡಿದ್ದೇನೆ. ಯಾಕಂದರೆ 1 ಕೆ ಜಿ ಚಿಕನ್ ಅಷ್ಟೇ ಅಲ್ವ ನಮಗೆ ಕ್ಲೀನ್ ಮಾಡಿ ಸಿಕ್ಕಿರೋದು. ಇದಕ್ಕೆ 3 ಬೆಳ್ಳುಳ್ಳಿ ಎಸಳು, 1-2 ಚಿಟಿಕೆ ಜೀರಿಗೆ ಹಾಕಿ ಮಿಕ್ಸಿ ಚಿಕ್ಕ ಜಾರಲ್ಲಿ ಒಂದೇ ಒಂದು ರೌಂಡ್ ಬರಿಸಬೇಕು. ಇದು ಆಲ್ರೆಡಿ ಚಿಕ್ಕದಾಗೆ ತುರಿದಿದ್ದೀನಿ ನಾನು, ಇನ್ನು 1 ರೌಂಡ್ ಬರಿಸಿದರೆ ಪುಡಿ ಆಗುತ್ತೆ ಅದು. ಈ ಕಡೆ ನೋಡಿ ಚಿಕನಿಗೆ ಇವಾಗ ಎಲ್ಲ ಉಪ್ಪು ಎಳೆದಿರ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಒಂದೊಂದು ಕಡೆ ಉಪ್ಪು ನಿಂತು ಬಿಡುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ರುಬ್ಬಿದ ಮಸಾಲೆ ಇದೆ ಅಲ್ವ ಅದನ್ನು ಸೇರಿಸಬೇಕು.
ಖಾರ ಕಮ್ಮಿ ಬೇಕಂದರೆ ಕಮ್ಮಿನೂ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಖಾರ ಬೇಕಂದ್ರೆ ನಾನು ಕರೆಕ್ಟಾಗಿ ಹಾಕಿದ್ದೇನೆ ಇದಕ್ಕೆ ಖಾರ. ಯಾಕೆ ನಮ್ಮ ಗುಂಟೂರು ಮೆಣಸಿನ್ಕಾಯಿ ತುಂಬ ಖಾರದಲ್ಲ. ಮೆಣಸಿನ್ಕಾಯಿ ನೋಡಬೇಕು, ಖಾರ ಇದ್ದರೆ 20-24 ಹಾಕಲಿಕ್ಕೆ ಹೋಗಬೇಡಿ. ಒಂದು 16 ಸಾಕಾಗುತ್ತೆ. ನಮ್ಮ ಗುಂಟೂರು ಮೆಣಸಿನ್ಕಾಯಿ ಖಾರ ಇರಲಿಲ್ಲ, ಹಾಗೆ ನಾನು ಅಷ್ಟು ಹಾಕಿದೆ. ಬಣ್ಣಕ್ಕೆ ಬ್ಯಾಡಗಿ, ರುಚಿಗೆ ಗುಂಟೂರು, ಹಾಗೆ ಎರಡನ್ನೂ ಮಿಕ್ಸ್ ಮಾಡಬೇಕು ಕೋಳಿಗೆ. ಇವಾಗ ನೋಡಿ, ಇದು ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿ ಬೇಯ್ತಾ ಇರಬೇಕು. ಮುಚ್ಚಿಟ್ಟು ಬೇಯಿಸಿದರೆ ಬೇಗ ಆಗುತ್ತೆ. ಇದನ್ನೇ ಕುಕ್ಕರಲ್ಲಿ 5 ನಿಮಿಷಕ್ಕೆ ಮಾಡ್ಬೋದು, ಆದರೆ ನಿಮಗೆ ಟೇಸ್ಟೇ ಸಿಗೋದಿಲ್ಲ ನಾಟಿ ಕೋಳಿದು. ಬಲ್ತ್ರೆ ಇನ್ನೂ ಚಿಕ್ಕ ಪೀಸ್ ಮಾಡಿ. ಈಗ ನೋಡಿ, ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಮ್ಮ ತುರಿದಿಟ್ಟ ತೆಂಗಿನಕಾಯಿನ ಪುಡಿ ಮಾಡೋಣ. ಒಂದು ರೌಂಡು, ಅದಕ್ಕಿಂತ ಜಾಸ್ತಿ ರೌಂಡ್ ಬಂದರೆ ತುಂಬ ಪುಡಿ ಆಗುತ್ತೆ. ಪುಡಿ ಆಗಬೇಕು, ಬೆಳ್ಳುಳ್ಳಿ ಜೀರಿಗೆ ಜೊತೆ ತೆಂಗಿನ ತುರಿ ಪುಡಿ ಆಗಬೇಕು. ಈಗ ಪುಡಿ ಮಾಡಿದ್ದು ಆಯಿತು ನೋಡಿ, ಇದನ್ನು ಸೈಡಲ್ಲಿ ಎತ್ತಿಡೋಣ. ಆ ಕಡೆ ನಮ್ಮ ಚಿಕನ್ ಕೂಡ ಬೇಯ್ತಾ ಇದೆ. ಚಿಕನ್ ಚೆನ್ನಾಗಿ ಬೇಯಬೇಕು. ಒಂದು 95% ಬೆಂದ ಮೇಲೆ ನಾವು ತೆಂಗಿನ ತುರಿ ಹಾಕಬೇಕಾಗಿರೋದು. ಅದರಲ್ಲಿ ಈ ತೆಂಗಿನ ತುರಿ ಜೊತೆ ಒಂದು 5 ನಿಮಿಷ ಬೇಯಬೇಕು ನೋಡಿ. ಈಗ ಆಲ್ಮೋಸ್ಟ್ ನಮ್ಮ ಚಿಕನ್ ಬೆಂದಿದೆ. ಒಂಚೂರು ಉಪ್ಪು ನಾನು ಮತ್ತೆ ಹಾಕಿದೆ, ಯಾಕಂದರೆ ನಾವು ಹಾಕಿರೋ ಮಸಾಲೆಯಲ್ಲಿ ಉಪ್ಪು ಇರಲಿಲ್ಲಲ್ವ, ಸ್ವಲ್ಪ ಉಪ್ಪು ಕಮ್ಮಿ ಇತ್ತು. ನೀವು ನೋಡಿಕೊಂಡೇ ಮಾಡಬೇಕು. ಮೊದಲು ಉಪ್ಪು ಹಾಕಿದ್ದು ನೆನಪಿರಬೇಕು. ಈಗ ತೆಂಗಿನ ತುರಿ ಸೇರಿಸಿ ಜೊತೆಯಾಗಿ ಕರಿಬೇವು ಸೊಪ್ಪನ್ನು ಸೇರಿಸಬೇಕು. ಕರಿಬೇವು ಸೊಪ್ಪು ಎಣ್ಣೆಗೂ ಹಾಕ್ಬೋದು, ಹೀಗೆ ಹಾಕಿದರೆ ಚೆನ್ನಾಗಿರುತ್ತೆ. ಇವಾಗ ಕೊನೆಯಲ್ಲಿ ನಾವು ಒಂದು ಈರುಳ್ಳಿ ಫ್ರೈ ಮಾಡಿ ಹಾಕಬೇಕು. ಎಣ್ಣೆ ಬಿಸಿ ಮಾಡಿದ ಮೇಲೆ ಈರುಳ್ಳಿನ ಹಾಕಿ ಕೆಂಪು ಬಣ್ಣಕ್ಕೆ ಬರಬೇಕು ಈರುಳ್ಳಿ. ನೋಡಿ, ನನ್ನ ಈಗ ಬ್ಲರ್ ಕಾಣ್ತಾ ಇದೆ ಅಲ್ಲ, ಫೋನಲ್ಲಿ ಸ್ವಲ್ಪ ತೊಂದರೆ ಇದೆ, ಹಾಗೆ ಸರಿಯಾಗಿ ಕಾಣ್ತಾ ಇಲ್ಲ. ಹೀಗೆ ಮಿಕ್ಸ್ ಮಾಡಬೇಕು ಅದನ್ನು. ತೆಂಗಿನ ತುರಿಯೆಲ್ಲ ಹಾಕಿದ ಮೇಲೆ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಡಬೇಕು. ಅದರ ನೀರೆಲ್ಲ ಇದ್ದಿದ್ದು ಬತ್ತಿ ಹೋಗಬೇಕು. ಸುಮ್ಮನೆ ಲೈಟಾಗಿ ಒಂದು ನೀರಿನ ಪಸ ಇರಬೇಕಷ್ಟೇ. ಇವಾಗ ನೋಡಿ, ನಮ್ಮ ಸುಕ್ಕ ರೆಡಿ ಆಯಿತು. ಇನ್ನೊಂದು ಒಗ್ಗರಣೆ ಕೊಡಿ, ಬ್ಯೂಟಿಫುಲ್ಲಾದ ಒಗ್ಗರಣೆಗೂ ಅಷ್ಟೇ ನಾನಿಲ್ಲಿ 1/4 ಸ್ಪೂನ್ ಎಣ್ಣೆ ಅಷ್ಟೇ ತಗೊಂಡಿದ್ದೇನೆ. ಇದು ಮಾತ್ರ, ಈ ಈರುಳ್ಳಿ ಮಾತ್ರ ಕೆಂಪು ಬಣ್ಣಕ್ಕೆ ತಿರುಗಬೇಕು. ಯಾವುದೇ ಆಗಲಿ ಸ್ವಲ್ಪ ನಿಧಾನಗತಿಯಿಂದ ಅಡುಗೆ ಮಾಡಿದರೆ ಅಡುಗೆ ಚೆನ್ನಾಗಿರುತ್ತೆ. ನಮಗೆ ಗ್ಯಾಸು ಅದೆಲ್ಲ ಉಳಿತಾಯ ಆಗುತ್ತೆ. ಈಗ ನೋಡಿ, ಇದನ್ನು ಸಿಮ್ಮಲ್ಲಿ ಅಥವಾ ಸಿಮ್ಮು ಬೇಡ, ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ಕೆಂಪು ಬಣ್ಣಕ್ಕೆ ತಿರುಗಿತು ನೋಡಿ, ಪೂರ್ತಿ ಕೆಂಪಾಗಬೇಕು. ಕೆಂಪಾದ ಮೇಲೆ ಕೊನೆಯಲ್ಲಿ ನಮ್ಮ ಚಿಕನ್ ಸುಕ್ಕಕ್ಕೆ ಹಾಕಿದರೆ ಚಿಕನ್ ಸುಕ್ಕ ರೆಡಿಯಾಗುತ್ತೆ. ಇದು ಎಲ್ಲದಕ್ಕೂ ಬಹಳ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ. ಗಂಜಿಗಂತೂ ಇವತ್ತು ಮಾಡಿ, ಇವತ್ತಿನ ಗಂಜಿ ನಾಳೆ ತಿನ್ನಬೇಕು, ಇವತ್ತಿನ ಚಿಕನ್ ಸುಕ್ಕ ನಾಳೆ ತಿನ್ನಬೇಕು. ತುಂಬ ಸೂಪರಾಗಿರುತ್ತೆ. ಈಗ ನೋಡಿ, ಈರುಳ್ಳಿ ಎಲ್ಲ ಹಾಕಿದ ಮೇಲೆ ನಮ್ಮ ಚಿಕನ್ ಸುಕ್ಕ ರೆಡಿಯಾಗಿದೆ. ಇದು ನೀವು ನೋಡಿ, ಕೆಲವರು ಗರಂ ಮಸಾಲೆ ಅದು ಇದೆಲ್ಲ ಹಾಕ್ತಾರೆ. ಈ ನಾಟಿ ಚಿಕನಿಗೆಲ್ಲ ಬರೀ ಹೀಗೆ ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನಾವು ಹಾಕಿರೋ ಒಗ್ಗರಣೆ ಎಲ್ಲದಕ್ಕೂ ಹಿಡಿಬೇಕಲ್ವ. ಒಗ್ಗರಣೆ ಹಾಕಿದ ಮೇಲೆ ಒಂದು 2 ನಿಮಿಷ ಅಷ್ಟೇ ಸಾಕು, ಸ್ಟವ್ ಆಫ್ ಮಾಡಿಬಿಡಿ. ಈಗ ಬಿಸಿ ಪಲ್ಯಕ್ಕೆ ಮುಚ್ಚೋದು ಒಳ್ಳೆಯದಲ್ಲ, ಯಾಕಂದರೆ ಅದರಲ್ಲಿ ನೀರು ಬೀಳುತ್ತಲ್ಲ, ಮೇಲೆ ಇದು ಸುಕ್ಕವಾಗಿ ಸಾರಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬಿಟ್ಟು ಬೇಕಾದ್ರೆ ಮುಚ್ಚಿ ನೋಡಿ. ನಮ್ಮ ಚಿಕನ್ ಸುಕ್ಕ ರೆಡಿ. ಇವಾಗ ಇನ್ನೊಂದು ಪಾತ್ರೆಗೆ ಇದನ್ನು ಸರ್ವ್ ಮಾಡೋಣ. ನಿಮಗೆ ಸರ್ ಅಂತ ಕೇಳಿಸಿರ್ಬೋದಲ್ಲ, ಒಂದೆರಡು ಇಂಗ್ಲೀಷ್ ಬಿಡೋಣ ಅಂತ ಹೋದೆ, ಆಗಿಲ್ಲ. ನೋಡಿ, ನಮ್ಮ ಚಿಕನ್ ಸುಕ್ಕ ರೆಡಿಯಾಗಿದೆ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ಐಸರಿ ಕುಕ್ ಆ್ಯಂಡ್ ವ್ಲಾಗ್ಸಿಗೆ ಬಡ ಚಾನಲ್ ಅಲ್ವಾ, ಇದಕ್ಕೆ ಸಪೋರ್ಟ್ ಮಾಡಿ. ನನ್ನ ಚಾನಲೇ ಈಗ ಯಾರಿಗೆ ಹೋಗ್ತಾ ಇಲ್ಲಂತೆ, ನೀವೇ ಅದನ್ನು ನನ್ನ ಹೆಸರು ಒತ್ತಿ ಐಸರಿ ಕುಕ್ ಆ್ಯಂಡ್ ವ್ಲಾಗ್ ಅಂತ ಒತ್ತಿದಾಗ ನನ್ನ ಈ ಚಾನಲ್ ಸಿಗುತ್ತೆ ನಿಮಗೆ. ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ. ಟಾಟಾ ಬಾಬಾಯ್, ಸಿ ಯು. ನನ್ನ ಮಗ ನೋಡಿ ಮಾತಾಡ್ಕೊಂಡು ಊಟಕ್ಕೆ ಬಂದ. ಅವನು ಈಗ ಊಟ ಕೇಳ್ತಾನೆ, ಅವನಿಗೆ ಊಟ ಎಲ್ಲ ಕೊಡಬೇಕು. ನಂದಂತೂ ಊಟ ಆಯಿತು ನೋಡಿ. ಅವನು ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ. ಸಾರಿ, ಯಾಕೋ ಬರ್ತಾ ತುಂಬ ತಪ್ಪು ಮಾತಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಇಷ್ಟಾದರೂ ಮಾತಾಡ್ತೀನಲ್ವ ನಾನು, ಅದಕ್ಕೆ ನನಗೇ ಖುಷಿ ಇದೆ. ಟಾಟಾ ಬಾಬಾಯ್.